ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಅಖಿಲ ಕರ್ನಾಟಕ ಭಾರತೀಯ ಮಾನ್ಯತೆ ಪಡೆದಂತಹ ಮಹಾಪುರುಷ ಕರ್ನಾಟಕ ಚಕ್ರೇಶ್ವರ ಕನ್ನಡ ಕಂಠೀರವ ರಸಿಕರ ರಾಜ ನಟ ಸಾರ್ವಭೌಮ ಗಾನ ಗಂಧರ್ವ ಫಿಲ್ಮ್ ಫೇರ್ ಕಲಾ ಜ್ಯೋತಿ ಭಕ್ತಕರತ್ನ ವೀರಕೇಸರಿ ಜೇಮ್ಸ್ ಬಾಂಡ್ ಕನ್ನಡ ಕಲಾ ತಪಸ್ವಿ ಕನ್ನಡ ಕಲಾ ನಾಯಕ ಕನ್ನಡದ ಗಂಡುಗಲಿ ಕೆಂಟಕಿ ಕರ್ನಲ್ ಪದ್ಮಭೂಷಣ ಕಲಾಬ್ರಹ್ಮ ಕಲಾಕುಸುಮ ಕಲಾಶ್ರೇಷ್ಠ ಕಲಾಜ್ಯೋತಿ ಕಲಾ ಕೌಸ್ತುಭ ಯೋಗ ಕಲಾರತ್ನ ಕರ್ನಾಟಕ ರತ್ನ ವಿಶ್ವಕಲಾ ಶಾಂತಿಪ್ರಿಯ ಮಹಾನ್ ದೈವ ಭಕ್ತ ಕನ್ನಡ ಶ್ರೀಕಂಠ ಕೋಗಿಲೆ ಚಿತ್ರ ಜಗತ್ತಿನ ಚಕ್ರವರ್ತಿ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ಪುರಸ್ಕೃತ ಕೋಟ್ಯಾಂತರ ಅಭಿಮಾನಿಗಳ ರಾಜ 108 ದಿನಗಳ ಕಾಡಿನ ರಾಜ ವಾಟಿಕಾ ವರ್ಷದ ಕನ್ನಡಿಗ ಗೀತ ಗಾಯನ ಪ್ರಶಸ್ತಿ ಪುರಸ್ಕೃತ ಇಬ್ಬರಿ ಕಣ್ಣು ಕಟ್ಟ ಕಣ್ಣಪ್ಪ ಸ್ವರ್ಗಾಭಿಮಾನಿಗಳ ರಾಜ ಅಭಿಮಾನಿ ದೇವರುಗಳಿಂದಲೇ ಅಂತ್ಯಕ್ರಿಯೆ ಮಾಡಿಸಿಕೊಂಡಂತ ಏಕೈಕ ಕಲಾವಿದ ಇಚ್ಛಾ ಮರಣ ಹೊಂದಿದ ವ್ಯಕ್ತಿ ಮರೆಯಲಾಗದ ಮುತ್ತು ಕನ್ನಡಿಗರ ಸ್ವತ್ತು ಕಲಾ ಸತ್ಪುರುಷ ವರ್ಣಟ ಅಮರಜೀವಿ ಡಾಕ್ಟರ್ ರಾಜ್ಕುಮಾರ್. ಅಣ್ಣ ಅವರು ರಾಜ್ಕುಮಾರ್ ಅನ್ನುವ ಹೆಸರನ್ನ ಕೇಳದೆ ಇರುವಂತ ಕನ್ನಡಿಗರೇ ಇಲ್ಲ. ಕನ್ನಡಿಗರು ಮಾತ್ರವಲ್ಲ, ಇಡೀ ದೇಶದಲ್ಲಿ ರಾಜ್ಕುಮಾರ್ ಹೆಸರು ಎಲ್ಲರಿಗೂ ಗೊತ್ತು. ಅಂತ ರಾಜ್ಕುಮಾರು ಸರಳ ಅಂದ್ರೆ ಅತಿ ಸರಳರು. ಯಾವುದೇ ರೀತಿಯ ಭಿನ್ನಾನಗಳಿಗೆ ಯಾವತ್ತೂ ಅವರು ಅವಕಾಶ ಕೊಡಲಿಲ್ಲ. ಜನಸಾಮಾನ್ಯರಲ್ಲಿ ಜನಸಾಮಾನ್ಯನಾಗಿ ಬಾಳಿ ಬದುಕಿದ್ರು. ಅಂತ ವ್ಯಕ್ತಿ ಹಲವಾರು ಜನ ಸ್ನೇಹಿತರನ್ನ ಹೊಂದಿದ್ರು. ಅಂತ ಸ್ನೇಹಿತರಲ್ಲಿ ತಿಪಟೂರಿನ ರಾಮಸ್ವಾಮಿಯವರು ಒಬ್ರು. ಅಣ್ಣವರ ರಂಗಭೂಮಿ ದಿನಗಳಿಂದಲೂ ಜೊತೆಗಿದ್ದಂಥವ್ರು. ಅವ್ರ ಮನೆಗೆ ಒಂದು ದಿನ ರಾಜ್ಕುಮಾರ್ ಹೋದಾಗ ನಮಗೆ ರಾಮಾಯಣವನ್ನು ಮರಳಿ ಜ್ಞಾಪಿಸುವಂತ ಒಂದು ಘಟನೆ ತಿಪಟೂರಿನ ರಾಮಸ್ವಾಮಿಯವರ ಮನೆಯಲ್ಲಿ ನಡೀತು. ಆ ಘಟನೆ ಈಗ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅವತ್ತು ಆಗಿದ್ದು ಪವಾಡ. ಆ ಪವಾಡದ ಒಂದೊಂದು ಕ್ಷಣಗಳನ್ನು ಈಗ ನೀವು ಅನುಭವಿಸಿ. ಅಣ್ಣ ಅವರ ಆಪ್ತ ಮಿತ್ರರಾಗಿದ್ದ ತಿಪಟೂರು ರಾಮಸ್ವಾಮಿಯವರು ಆಗಾಗ ಒಂದು ಘಟನೆಯನ್ನು ಜ್ಞಾಪಿಸಿಕೊಳ್ತಾರೆ. ಅದು ಏನು ಅಂದ್ರೆ ಪುರಿ ಪ್ರಕರಣ. ಅದು ಅಣ್ಣ ಅವರ ಮಾನವೀಯ ಮೌಲ್ಯಕ್ಕೆ ಸಾಕ್ಷಿಯಾಗಿದ್ದಂಥದ್ದು. ಆಪ್ತ ಮಿತ್ರ ರಾಮಸ್ವಾಮಿಯವರ ಮನೆಗೆ ಡಾಕ್ಟರ್ ರಾಜ್ ತಮ್ಮ ಕುಟುಂಬದೊಂದಿಗೆ ಆಗಾಗ ಬರುತ್ತಿದ್ದರು. ಹಾಗೆ ಬರುವ ಸುಳಿವನ್ನು ಯಾರಿಗೂ ನೀಡುತ್ತಿರಲಿಲ್ಲ. ಆದರೂ ಹೇಗೋ ಜನರಿಗೆ ಸುಳಿವು ಸಿಕ್ಕಿ ಜಮಾಯಿಸುತ್ತಿದ್ದರು. ಅದೊಂದು ದಿನ ಮಧ್ಯಾಹ್ನ ಡಾಕ್ಟರ್ ರಾಜ್ ತಮ್ಮ ಪತ್ನಿ ಪಾರ್ವತಮ್ಮ ಅವರೊಂದಿಗೆ ಬಂದರು. ಡಾಕ್ಟರ್ ರಾಜ್ ಯಾವುದೇ ದಿನ ಅವರ ಮನೆಯೊಳಕ್ಕೆ ಬಂದ ಕೂಡಲೇ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ವಿಶ್ರಾಂತಿಗೆ ಮೊದಲು ರಾಮಸ್ವಾಮಿಯವರು ಅವಕಾಶ ಮಾಡಿಕೊಡುತ್ತಿದ್ದರು. ಊಟ, ಉಪಚಾರ ಇಲ್ಲವೇ ಶರಬತ್ತುಗಳ ಸೇವನೆಯ ನಂತರ ಕಿಟಕಿ ಬಾಗಿಲುಗಳನ್ನು ತೆಗೆಯುವ ಸಂಪ್ರದಾಯವನ್ನು ರಾಮಸ್ವಾಮಿಯವರು ರೂಢಿಸಿಕೊಂಡಿದ್ದರು. ಅದೊಂದು ದಿನ ಸಂಜೆ ಬಾಗಿಲು ಕಿಟಕಿಗಳನ್ನು ತೆರೆದ ಕೂಡಲೇ ಮನೆಯ ಮುಂದೆ ನಿಂತಿದ್ದ ಜನಸ್ತೋಮ ಒಳಗೆ ನುಗ್ಗಿತು. ಅಂದು ಸಂಜೆ ಹೊತ್ತು ಡಾಕ್ಟರ್ ರಾಜ್ ಅವರು ರಾಮಸ್ವಾಮಿಯವರ ಮನೆಗೆ ಬಂದಿರುವುದನ್ನು ಅದೇಗೋ ತಿಳಿದುಕೊಂಡಿರೋ ಜನ ಮನೆಯೊಳಗೆ ನುಗ್ಗಿ ಬಂದರು. ರಾಮಸ್ವಾಮಿ ಅವರ ಮನೆ
ಅತ್ಯಂತ ಚಿಕ್ಕದು. ಆದರೆ ಅವರ ಮತ್ತವರ ಮನೆಯವರ ಮನಸ್ಸು ಸಾಗರ, ಆಕಾಶದಷ್ಟು ವಿಶಾಲ. ನೆಲದ ಮೇಲೆ ಕುಳಿತ ಮುಗ್ಧ ಮನಸ್ಸಿನ ಡಾಕ್ಟರ್ ರಾಜ್ ತಮ್ಮನ್ನು ನೋಡಲು ಬಂದ ಅಭಿಮಾನಿ ದೇವರುಗಳಿಗೆ ಪ್ರೀತಿಯಿಂದ ಮಾತನಾಡಿಸಿ ಕಳುಹಿಸುತ್ತಿದ್ದರು. ಆಗ ರಾಮಸ್ವಾಮಿ ಅವರು ವಾಸವಿರುವ ಬಡಾವಣೆಯಲ್ಲಿ ವಾರಕ್ಕೊಂದೆರಡು ಸರತಿ ಪೂರಿ ಮೂಟೆ ಹೊತ್ತು ಮಾರಾಟ ಮಾಡುವ ಪಂಟರು ತಲೆ, ಸ್ನಾನ ಮಾಡದ ಕೊಳಕುತನದ ಹರಿದ ಸೀರೆ, ಕಮ್ಮಟು ವಾಸನೆಯ ಮಹಿಳೆಯೊಬ್ಬಳು ಪೂರಿ ಮಾರಾಟಕ್ಕೆಂದು ಆ ಕಡೆ ಬಂದಳು. ರಾಮಸ್ವಾಮಿ ಮನೆ ಮುಂದೆ ಜನಸ್ತೋಮ ಇರುವುದನ್ನು ಕಂಡು ಕುತೂಹಲದಿಂದ ಯಾರನ್ನೋ ಕೇಳಿದಳು. ಅವರು ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದಾರೆ ಎಂದು ಹೇಳಿದರು. ಅದನ್ನು ತಿಳಿದ ಕೂಡಲೇ ಅವಳ ಹರ್ಷಕ್ಕೆ ಪಾರವೇ ಇರಲಿಲ್ಲ. ಅವಳ ಮೈ ಮನದ ತುಂಬ ಚೈತ್ರ ಮಾಸ ಆವರಿಸಿತು. ತಕ್ಷಣವೇ ಪಕ್ಕದ ಮನೆಗೆ ಹೋಗಿ ಅಲ್ಲಿ ಪುರಿ ಮೂಟೆಯನ್ನು ಇಟ್ಟು ಕೊಳಕಾದ ಪ್ಲಾಸ್ಟಿಕ್ ಕವರಿನಲ್ಲಿ ಪುರಿಯನ್ನು ತುಂಬಿಕೊಂಡು ಅಣ್ಣವರ ದರ್ಶನಕ್ಕೆಂದು ಆ ಜನಸ್ತೋಮದ ಮಧ್ಯೆ ದಾರಿ ಮಾಡಿಕೊಂಡು ಮುಂದೆ ಸಾಗಲು ಪ್ರಯತ್ನಿಸಿದಳು. ಅರ್ಧ ಗಂಟೆ ಪ್ರಯತ್ನ ನಡೆಸಿದರೂ ಮುಂದೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಇದನ್ನು ಗಮನಿಸಿದ ರಾಮಸ್ವಾಮಿ ಆಕೆಗೆ ದಾರಿ ಮಾಡಿಕೊಡುವಂತೆ ಅಭಿಮಾನಿ ದೇವರುಗಳಿಗೆ ಕೇಳಿದರು. ಅವರ ಸೌಜನ್ಯದ ಕರೆಗೆ ಜನ ದಾರಿ ಬಿಟ್ಟರು. ಕೇವಲ 3 ಅಡಿಗಳ ಅಂತರದಲ್ಲಿ ಆಕೆ ನಿಂತಿದ್ದಾಳೆ. ದುಂಡು ಮಲ್ಲಿಗೆಯಂತೆ ಅರಳಿದ ನಗು, ಮಗುವಿನ ಕುತೂಹಲ, ನಕ್ಷತ್ರದಂತೆ ಮಿಂಚಿನ ಕಣ್ಣು, ನಿರ್ಮಲ ಪ್ರಶಾಂತವಾದ ಯಾವುದೇ ಅಹಂ ಗರ್ವವಿಲ್ಲದ ಮುಖಭಾವದ ಅಣ್ಣವರನ್ನು ಕಂಡ ಆಕೆಯ ಕಣ್ಣಲ್ಲಿ ಆನಂದ ಬಾಷ್ಪ. ಮಾತು ಮರೆತು ಹೋಗಿದೆ, ಗಂಟಲುಬ್ಬಿ ಬಂದಿದೆ. ಕೈಯಲ್ಲಿ ಭಕ್ತಿ ಭಾವದೊಂದಿಗೆ ಪುರಿ ತುಂಬಿಕೊಂಡ ಪ್ಲಾಸ್ಟಿಕ್ ಚೀಲ. ಕುವೆಂಪು ರಾಮಾಯಣದಲ್ಲಿ ಹಲವಾರು ವರ್ಷಗಳ ತಪಸ್ಸಿನ ಫಲವಾಗಿ ಶ್ರೀರಾಮ ಶಬರಿ ಮುಂದೆ ಪ್ರತ್ಯಕ್ಷನಾದ ಸನ್ನಿವೇಶ. ಅಭಿಮಾನಿ ದೇವರುಗಳಲ್ಲಿ ಸಂದರ್ಭದ ಕುತೂಹಲ. ಅರೆಬರೆ ಮೇಲೆದ್ದ ಡಾಕ್ಟರ್ ರಾಜ್ ಆಕೆಯ ಕೈಯಲ್ಲಿದ್ದ ಕೊಳಕು ಚೀಲದಿಂದ 2 ಹಿಡಿ ಪೂರಿ ತೆಗೆದುಕೊಂಡು ಗಬಗಬನೆ ತಿಂದರು. ಜಾಜಿ ಮಲ್ಲಿಗೆಯಂತೆ ತುಟಿ ಅರಳಿಸಿ ಆಕೆಯನ್ನು ನೋಡಿ ಕೈ ಮುಗಿದರು. ಕುಚೇಲ ತಂದ ಅವಲಕ್ಕಿಯಲ್ಲಿ 1-2 ಮುಷ್ಟಿ ತಿಂದ ಶ್ರೀಕೃಷ್ಣನ ಧನ್ಯತಾ ಭಾವ, ಕುಚೇಲನ ಕಡೆಗೆ ನೋಡಿದಂತ ಸಂತೃಪ್ತಿಯ ಸನ್ನಿವೇಶ. ಆಕೆಯ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯುತ್ತಿದೆ. ಅಯ್ಯೋ ನನ್ನಪ್ಪ, ನಿನಗೆ ಕೊಡಲು ನನ್ನಲ್ಲಿ ಏನೂ ಇಲ್ಲ, ಈ ಪುರಿ ಮಾತ್ರ. ಒತ್ತರಿಸಿದ ಅಳು ಬಾಯಿಗೆ ಶರಗಿನ ತುದಿ ತುರುಕಿದಳು. ಇದನ್ನು ಗಮನಿಸಿದ ಡಾಕ್ಟರ್ ರಾಜ್ ಆಕೆಗೆ ನಮಸ್ಕರಿಸಿದರು. ಅಣ್ಣ ಅವರ ಕಣ್ಣು ಮನ ತುಂಬಿಕೊಂಡು
ಆಕೆಯು ಕೈ ಮುಗಿದಳು. ಈ ಸನ್ನಿವೇಶವನ್ನು ನೆನಪಿಸಿಕೊಳ್ಳುವ ರಾಮಸ್ವಾಮಿಯವರು, ನಾನಾಗಿದ್ರೆ ಖಂಡಿತ ತಿನ್ನುತ್ತಿರಲಿಲ್ಲ. ಆಕೆಯಿಂದ ಪೂರಿ ತೆಗೆದುಕೊಂಡು ನಂತರ ಆಚೆಗೆ ಹಾಕುತ್ತಿದ್ದೆ. ಆದರೆ ಅಣ್ಣವರಲ್ಲಿ ಅಹಂಕಾರ, ಅಸಹ್ಯ ಇರಲಿಲ್ಲ. ಬಸವಣ್ಣ ಹೇಳಿದಂತೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇದಿರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಎಂಬ ವಚನವನ್ನು ಜೀರ್ಣಿಸಿಕೊಂಡಿದ್ದರು. ಅವರೊಬ್ಬ ಅಪ್ಪಟ ಮನುಷ್ಯ, ನಿಜಕ್ಕೂ ದೇವತಾ ಮನುಷ್ಯರೆಂದು ಗದ್ಗದಿತರಾದರು ತಿಪಟೂರಿನ ರಾಮಸ್ವಾಮಿಯವರು. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.